JW573 ಇವತ್ತು ಅದೇ ಥರ ಮಾಡ್ದ ಬೋಳಿ ಇವಾಗ ಹೆರಿಟೇಜ್ ಹಿರಿಯರ ಅಗರಿಕ ವಯಸ್ಸಾಗೈತೆ ಹಾರ್ಕತ್ತೆ ವಯಸ್ಸಾಗೈತೆ ನಾಳೆ ನಾಳಿದ್ರೆ ಸೋತಾಯ್ತಾನೆ ಅಷ್ಟು ವಯಸ್ಸಾಗುತ್ತೆ ಸೊಳ್ಳೆ ಮಗನಿಗೆ ಗಾಡಿ ತಂದು ಎಲ್ಲಿ ಪಾರ್ಕ್ ಮಾಡ್ತಾರೆ ಕರೆಕ್ಟಾಗಿ ಫುಟ್ಪಾತ್ ಒಳಗೆ ಎಂಟ್ರಿ ತೊಗೋತಾರಲ್ಲ ಅದೇ ಜಾಗಕ್ಕೆ ತಿರ್ತಾನೆ ಸೋಳ ಮಗಗಳು 2 ಸರಿ ಹಿಂಗೇನೆ ಕರೆಕ್ಟಾಗಿ ನಾನು ಬರೋ ಟೈಮ್ಗೆ ಕರೆಕ್ಟಾಗಿ ಬರ್ತಾರೆ ಇವರು ಗೆರೆ ಕೂದಂಗೆ ಅದೇ ಟೈಮ್ಗೆ ಬಂದು ಕರೆಕ್ಟಾಗಿ ಅದೇ ಸ್ಪಾಟಲ್ಲಿ ಇರಿಸ್ತಾರೆ ಅವ್ರು ಎಷ್ಟು ಜನ ಕೂರ್ಸಿರ್ಬೋದು ಅವರು ಗ್ಯಾಸ್ ಫುಟ್ಪಾತ್ ಬ್ಲಾಕ್ ಮಾಡ್ಕೊಳ್ಳೋದು ಕರೆಕ್ಟಾಗಿ ಕಾರ್ದವ್ರಿಗೆ ಕೂತ್ಕೋತಾರೆ ಅವರು ಓಡಾಡಬಾರ್ದು ಯಾರು ಹಂಗೆ ಹೆಡ್ಲೈಟ್ ಬೇಕಂತ ಅದು ಮಾಡ್ದಾಗ ಈಗ JK 3853 ಅದು ದೈಪುಲ್ಯ ಈ ಹೋಟ್ಲಲ್ಲಿ ಊಟ ಮಾಡೋ ಪುಣ್ಯ ಇಲ್ಲ ಅಂತ ಆ್ಯಕ್ಚುಲಿ ಅವರು ಕ್ರಿಯೇಟ್ ಮಾಡ್ತಾರೆ ಅದು ಜಸ್ಟ್ ಮಿಸ್ ಹೆವಿ ಟ್ರಾಫಿಕ್ ಇತ್ತಲ್ಲಿ ಆ ಕಡೆಯಿಂದ ಈ ಕಡೆ ರಾಗ್ಬಂದಲ್ಲಿ ಹೋಗೋರೆಲ್ಲ ಬಂದಲ್ಲಿ ನಿಂತ್ಕೊಂಡು ಆ ಕಡೆ ಬರೋರು ಅಲ್ಲೇ ಜಾಗ ಎಷ್ಟು ಜನ ನಿಂತ್ಕೊಂಡಿದ್ರು ವೈಫರ್ ಅರ್ಜೆಂಟ್ ಕೊಡಿದ್ದೆವು ಟಾಪು ಈಗ ತೀಟೆ ಯಾವ ರಂಜಿಗೆ ತೀಟೆಗಳು ಅಂತ ನೋಡೋಕ್ಕೆ ಬಂದು ಅವಾಗಿಂದ ಆ ಕಡೆ ಕುತ್ಕೊಂಡಿದ್ದೆ ನಾನು ಆ ಕಡೆ ಬಂದೇ ಇಲ್ಲ ಇವಾಗ ಬಂದೆ ಕುತ್ಕೊಂಡೆ 5 ನಿಮಿಷ ಇಲ್ಲ 5 ನಿಮಿಷ ಆಗಲೇ ಬಂದು ಬರು ವಾಟರ್ ಮಾಡ್ಕೊಂಡು ಬರೀ ನೀರು ತಕ್ಲಿಸ್ಬಿಟ್ಟಾಗೋದು ಅದು ಯಾವ ಶಾರ್ಟದ್ದು ಕೆಲಸಗಳು ಮಾಡ್ತಾರೋ ಗೊತ್ತಿಲ್ಲ ಎಲ್ಲ ಗೊತ್ತು W7777 ಯೂತ್ ಆರ್ಗನೈಸ್ ಅಲ್ಲಿ ಇದು ಮಾಡ್ತಾರಲ್ಲ ಅಲ್ಲಿ ಮಾಡ್ತಾರಲ್ಲ ಅದು ಹಾಲ್ ಮಾಡ್ತಾರಲ್ಲ ಅದು ಆ್ಯಕ್ಚುಲಿ ಇದೇ ಸ್ಪಾಟಲ್ಲಿ ಕೂತಿದ್ದೆ ಅದು ಈಗ ಒಮ್ಮ ಬರೋದು 5 ನಿಮಿಷ ಅಂದಾಗ ಆ ಕಡೆ ಹೋದೆ ಅಲ್ಲಿ ಹೋದ ತಕ್ಷಣ ಬಂದು ಹಿಂಗೇ ಬಂದು ಕುತ್ಕೊಂಡು ಇನ್ನೂ ಮೊಬೈಲ್ ಆನ್ ಮಾಡಿಲ್ಲ ಹಾಗೆ ಬಂದು ಅಲ್ಲಿವರೆಗೂ ಯಾವೊಂದು ಸ್ಟಾರ್ಟಪ್ ಕರೀತಾ ಇಲ್ಲ D6246 ಗಾಡಿ ಅದು 809 ಬೆಳಿಗ್ಗೆಯಿಂದ ಹೆವಿ ಎಂಗೇಜ್ ಆಗಿದೆ ಜಡ್ಬಿ ಕೂತ್ಕೊಂಡಿದ್ದಲ್ಲ ರೈಟ್ ಸೈಡ್ ಫ್ರೇಮಿಂಗ್ ಮಾಡ್ತೀನಿ ಫಸ್ಟ್ ಅವಳಿದ್ದು ಇವಾಗ ಇವನಿದ್ದಾನೆ ಬೆಳಗ್ಗೆಯಿಂದ ನಾನು ಆ್ಯಕ್ಚುಲಿ ರೆಸಾರ್ಟ್ಗೆ ಹೋಗಿದ್ದು ಬಂದಿದ್ದು ಇದೇ ಥರ ಜಡ್ಬಿ ಒಬ್ಬಳೆ ಕೂತ್ಕೊಂಡಿರ್ತೀವಿ ಚಾರ್ಜ್ ಮಾಡ್ತಾಯಿಲ್ಲ ಅವಾಗ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ ಆ್ಯಕ್ಚುಲಿ ಅದು ಮ್ಯಾಕ್ಸ್ ಬಜೆಟ್ ಅವರ ಬಾಲೆ ಬಚ್ಚಿ ನೋಡ್ದ ETV
ಅವ್ರು ಯಾವ ಚಾನಲ್ ಜೊತೆ ಟೀಮ್ ಅಪ್ ಕೆಲಸ ಮಾಡ್ತಾರೆ ಇರ್ತಾರೆ ಕೆಲಸ ಮಾಡ್ತಾರೆ. ಆರ್ಗನೈಸ್ಡ್ ನಲ್ಸ ಟ್ರೈ ಮಾಡ್ತೀನಿ, ಪೊಲೀಸಿಗೆ ಟ್ರೈ ಮಾಡಲ್ಲ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಿದೆ. ಅದಕ್ಕೆ ಎಲ್ಲ ಫುಟ್ಪಾತ್ ಬ್ಲಾಕ್ ಮಾಡ್ಕೊಂಡಿರೋದು 45H6408 ಅದು ಸಾಲ್ವ್ ಆಯ್ತು ಬೇರೆ. ಗಡ್ಡ ಸುರೇಶ್ ಬಾಬುನ ಬಲಗುಚ್ಚಿ ಪ್ಯಾಂಟ್ ಕೋಟ್ ಡ್ರೆಸ್ ಕೊಡೋದು. ಇದು ಲಕ್ಷ್ಮೀಬಾಬುನ ಬಲಗುಚ್ಚಿ ಇರಬೇಕು. ಎಲ್ಲ ಅವಳ ಇಲ್ಲಿ ಇದ್ಕೊಂಡು ಅದು ಸಾಬಲ್ಲ ಕ್ಯೂಚ್ತಾ ಇದೆ. ಅವಳೆ ಹುಣ್ಸೆಹಣ್ಣು ಕ್ಯೂಚ್ತಾರಲ್ಲ ಅಡುಗೆ ಮಾಡೋರು ಆ ಥರ ಗೋಳಿ ಬರ್ತದ್ದು. ಇದು ವಿಡಿಯೋ ಎತ್ಕೊಂಡಿದ್ದೆ ಆ್ಯಕ್ಚುಲಿ. ಮೊಬೈಲ್ ಆನ್ ಮಾಡಿ ಕ್ಯಾಮ್ರಾ ಆನ್ ಮಾಡಿಸ್ಕೊಳ್ಬೇಕಲ್ಲ. ಈಗಲೂ ಪುಟ್ಸಾಬಿ ಬಲ ಗೊತ್ತಿರಬೇಕು. ಅಳ್ಳಾಡ್ಸೋರು ಇದ್ದೇ ಥರಗಳು ಕಟ್ಟಿಲ್ಲ. ಈ ಲೌಡೆ ಹೊಡ್ಕೊಂಡೋದ ಕೂತ್ಕೊಂಡೋದ.
ಎಲ್ಲ. ಇವರು 4-5 ಒಂದೇ ಒಂದು ಬುಕ್ಕಾಗಬೇಕು ಅಷ್ಟು ಸುಧಾಗಿತ್ತು. ಸೆಕೆಂಡ್ ಟೈಮ್ ನೆಕ್ಸ್ಟ್ ಬಾಬದ ಬಲಗೋಚಿ ಅಲ್ಲಿ ಫ್ರೇಮಿಂಗಲ್ಲಿ ಬಂದಲ್ಲ, ಅವಳು ಇಲ್ಲೇ ಇಟ್ಕೊಂಡು ಜ್ಯೂಸ್ ಕುಡಿತಾ ಇದ್ದರು. ಸಾರಿ ಸರ್ಬತ್ ಕುಡಿತಾ ಇದ್ದರು. ಅಲ್ಲಿ ಕುಡ್ಕೊಂಡು ಹೋಗ್ತಾಳಲ್ಲ, ಕುತ್ಕೊಂಡು ಹೋಗ್ತಾಳಲ್ಲ ಎಲ್ಲ ಇದೇ ಬಿಡುತ್ತದೆ, ಇದೇ ಬಿಡುತ್ತದೆ. ನೆಕ್ಸ್ಟ್ ಓವರ್ ಬಲೆ ಗೊತ್ತಿದ್ದು ಇದು ಆ್ಯಕ್ಚುಲಿ ಅಲ್ಲಿ ಇಟ್ಕೊಂಡಿದ್ದು. ನಾನು ಗೆಸ್ ಮಾಡೋದೇ ಆಗಲೇ ಎಕ್ಸಾಕ್ಟ್ಲಿ ಅದೇ ರೋಡಲ್ಲಿ ಅದೇ ಸ್ಪಾಟಲ್ಲಿ ಈಸ್ಕೊಳಕ್ಕೆ ಟ್ರೈ ಮಾಡಿದಾಗ ಏನು ಹೇಳೋದು ಸರ್ಬತ್ತಾಯಿ ಸೆಕೆಂಡ್ ರೌಂಡ್ ಈಸ್ಕೊಳಕ್ಕೆ ಆಗ್ಬಿಟ್ಟು ಲೋಟ ಇಟ್ನಲ್ಲ, ಅವಾಗ ಬರೀ ಒಂದೇ ಒಂದು ಗುಟ್ಕ ಅಷ್ಟು ಆಗ್ತಾ ಇರ್ಬೋದು ಇವಾಗಂತದ್ದು. ಅವನು ಆಮೇಲೆ ತಿಳಿಸಿರೋ ಔಟು ಇವಾಗ ತಿಳಿಸಿದೆ ಆ್ಯಕ್ಚುಲಿ KCF G928 ಇದೆ. 50% ಆಫ್ ಇದೆ. ಅವಳು ಶೆಲ್ವಿಗಾಪ್ ಸಿಕ್ಕಿದ್ರು, ಅವ್ರನ್ನ ದುಡ್ಡು ಕೇಳಲಿಲ್ಲ ಅಂತ ಆ್ಯಕ್ಚುಲಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡೋದು ಅಂತ ಅಂದ್ಕೊಳ್ತೀನಿ. ಆದರೂ ಬರ್ತು ಸಾಲಿ ಹೋಟೆಲ್ ಅದಕ್ಕೆ ಒಂದು ಅಷ್ಟೇ. KA09MH2883 ಅಲ್ಲಿ ಬರ್ತಾ ಇದೆ. ಆ್ಯಕ್ಚುಲಿ ಆ ಕಡೆಯಿಂದ ಬಂದೆ ನಾನು. ಮುಂದೆ ಡೇಟಲ್ಲಿ ಅಲ್ಲಿ ಮುಸ್ಲಿಮ್ಸ್ ಇನ್ನೂ ಬರ್ತಾ ಇದ್ದಾರೆ ಬುರ್ಕಾಗಳು ನೋಡ್ರೋ ಗೊತ್ತಾ. ಮುಂದೆ ಡೇಟ್ ಅಂದರೆ ಆ್ಯಕ್ಚುಲಿ ಮಲಬಾರ್ ಹತ್ರ ಊಟ ಇಸ್ಕೊಳ್ಳಿಲ್ಲ ಅಂತ ಅಂದ್ಬಿಟ್ಟು ತದ್ವಾ ಟಾರ್ಚರ್ ಕೊಡ್ತಾ ಇದ್ದಾರೆ ಅವಾಗಿಂದ. ಹೇಳ್ಬೇಕಾದ್ರೆ ಮೊಬೈಲ್ ಚಾಟ್ ಮಾಡ್ತಾ ಇದ್ದಾರೆ ಸಿಡಿ ಬಸ್ ಸ್ಟ್ಯಾಂಡಲ್ಲಿ. ಅವಾಗಲೂ ಪೊಲೀಸ್ ಅಧಿಕಾರಿಗಳು ಯಾವುದೋ ಹುಡುಗಿರನ್ನೆಲ್ಲ ಕುಣಿಸ್ಕೊಂಡು ಕತೆ ಹೊಡಿತಾಯಿದ್ರು. ಅದೆಲ್ಲ ರೆಕಾರ್ಡ್ ಮಾಡಲಿಲ್ಲ ಹೋಟೆಲ್ಲಿ, ನಾನು ಪಾಳನ್ನ ಏನೋ ಮೊಬೈಲಲ್ಲಿ ವೀಡಿಯೋ ಚೆಕ್ ಮಾಡ್ತಾಯಿದ್ದೆ. ಸೊ ಈ ಥರದ್ದು ಸಿಕ್ಕಾಬಿಟ್ಟೆ ನಡೀತಾಯಿತ್ತು. ಇಲ್ಲೂ ಅಷ್ಟೇ ಇದೇ ಸ್ಪಾಟಲ್ಲಿ ಬಾಳೆಹಣ್ಣು ತಿನ್ಕೊಂಡು ಕುಂತಿದ್ದು, ಅಂದರೆ ಉದ್ದಕ್ಕೆಲ್ಲ ಬಾಳೆಹಣ್ಣು ತಿನ್ಕೊಂಡು ಕೂತಿದ್ರು. ಸೊ ಈ ಥರದ್ದು ಏನೇನೋ ಆ್ಯಟಿಟ್ಯೂಡ್ಗಳೆಲ್ಲ ಸಿಕ್ಕಾಬಿಟ್ಟೆ ನಡೀತಾಯಿತ್ತು. ಈಗ ಒಂದು ಕಾರ್ ನಂಬರ್ ಹೇಳಿದ್ನಲ್ಲ, ಅವನು ರೆಡ್ ಲೈಟ್ ಬಿದ್ದಿದೆ ಆ್ಯಕ್ಚುಲಿ ಫ್ರೇಮಿಂಗಲ್ಲಿ ಸಿಕ್ಕಿರುತ್ತೆ ಅಂದ್ಕೊಳ್ತೀನಿ ವೀಡಿಯೋ ಕ್ಯಾಮ್ರಾದಲ್ಲಿ. ಸೊ ಅವನು ಚೆಕ್ ಅಂತ ಇದು ಬರ್ತಾನೆ, ಜಿಬ್ರಾ ರೆಡ್ ಲೈಟ್ ಬಿದ್ದಿದ್ರು ನಾನು ನಿಂತ್ಕೊಂಡು ಆ್ಯಕ್ಚುಲಿ ನನಗೆ ಗೊತ್ತು ಇಂಥ ಬಡ್ಡೆಗಳೆಲ್ಲ ಜಾಸ್ತಿ ಜನ ಇದ್ದಾರೆ ಅಂತ ಬಂದು ಬ್ರೇಕ್ ಹೊಡೆಯೋ ಒಂಥರ ಗಾಡಿ ಸ್ಲೋ ಮಾಡಿ ನಾನು ಜಿಬ್ರಾ ಕ್ರಾಸ್ ಮುಂದೆ ಬಂದ ತಕ್ಷಣ ಸಿಂಕ್ ಅಂತ ಮುಂದೆ ಪಾಸ್ ಆಯ್ತಾನೆ. ಹೋಗ ಅಲ್ಲಿ ನಿಂತ್ಕೊಳ್ತಾನೆ ಮುಂದಕ್ಕೆ ಹೋಗಿ ಜಿಬ್ರಾ ಕ್ರಾಸ್ ಪಾಸ್ ಮಾಡ್ಕೊಂಡು ಆಮೇಲೆ ಮುಂದಕ್ಕೆ ಹೋಗಿ ನಿಂತ್ಕೊಳ್ಳೋದು ಒಳ್ಳೆ ಮಗ ಅಂತಂದು. ಈ ಥರ ಸಿಕ್ಕಾಪಟ್ಟೆ ನಡೀತಾಯಿತ್ತು ಹಳ್ಳಿ. ಅವ್ನು ಬರ್ತಾರೆ, ಅವ್ನು ಎದುರುಗಡೆ ಬರ್ತಿರೋ ಅವ್ನು ಮೊಳ್ಸಂಡು ಈ ಥರದವ್ರು ಸಿಕ್ಕಾಪಟ್ಟೆ ಹುಡುಗರು. ಸ್ಪೆಷಲಿ ಇದು ಸ್ಟಾರ್ಟ್ ಆಗಿದ್ದು ಇದು ಕೋಟೆ ಆಂಜನೇಯ ಹತ್ರ ಸ್ಟಾರ್ಟ್ ಆಗಿದ್ದು ಆ್ಯಕ್ಚುಲಿ. ನಾನು ಕೋಟೆ ಆಂಜನೇಯನ ಹತ್ರ ಅದೇ ಹೇಳಿದ್ದು ಸ್ಫೋಟಕ್ಕೆ ಆ ಕಡೆ ನೋಡ್ಕೊಳ್ತಾರೆ ಒಳ್ಳೆ ಮಗ. ಅದು ಏನು ಹೇಳೋದು, ಕೋಟೆ ಆಂಜನೇಯ ಹತ್ರ ಏನು ಮಾಡ್ಕೊಳಕ್ಕಾಗಲ್ಲ, ಹಿಂಗೆ ತಾತಪ್ಪನ ಬಾಲಂಗೋಚಿ ಅವನ್ನೆಲ್ಲ ಓಡ ಏನು ಮಾಡ್ಕೊಳಕ್ಕಾಗಲ್ಲ, ಹಿಂಗೆ ಅದೇ ಮಾತಾಡ್ಕೊಂಡು ನಿಂತಿದ್ರು. ಕೋಟೆ ಆಂಜನೇಯ ಹತ್ರ ಆ್ಯಕ್ಚುಲಿ ಸ್ಟಾರ್ಟ್ ಆಗಿದ್ದು. ಅಲ್ಲಿಂದ ಮುಂದಕ್ಕೆ ಎಲ್ಲ ಮೊಳ್ಸಂದಿ ತೋರಿಸೋ ಹುಡುಗರು ಸಿಕ್ಕಾಬಡ ಜನ ಏನೋ ಕಿರಿಕ್ ಮಾಡ್ತಾನೆ ಇದ್ರು. ನಾನು ಸುಮ್ಮನೆ ಎಪ್ಪಿಂದು ಕೇಳ್ಕೊಂಡು ಸುಮ್ಮನೆ ನನ್ನ ಪಾಡನ್ನ ಬರ್ತಾರೆ. ನನಗೂ ವಿಡಿಯೋ ಕವರ್ ಮಾಡಿ ಸಾಕಾಗೋಗಿತ್ತು, ಏನೂ ಕವರ್ ಮಾಡೋಕ್ಕಾಗಲಿಲ್ಲ. ಆ ಬಡ್ಡಿ ಮಗನ ಮಾತ್ರ ಕವರ್ ಮಾಡೋದು ಅಷ್ಟೇ. ಇಂಟ್ರಿಗೂ ಟಾಟಾ ನೋಡಿ ಕವರ್ ಮಾಡಿದ್ದು. ಹೆಡ್ಲೈಟ್ ಆನ್ ಮಾಡಿಕೊಂಡೇ ನಿಂತರ ಬೃಹಸ್ಪತಿ ಒಬ್ಬ ಅಲ್ಲಿ ಹತ್ತಗೋದ ಗಾಡಿ ನಂಬರ್ ಹೇಳ್ತೀನಿ. ಇಲ್ಲೊಬ್ಬ ಸೇಮ್ ಕ್ಯಾಟಗರಿ JL803 ಸಾರಿ JL6003. ಆ ಕಡೆ ಫ್ರೇಮಿಂಗ್ ಮಾಡಿದಷ್ಟೇ ಗೊತ್ತಾಗೋಯ್ತು ಇವನಿಗೆ. 51AF2687 51AF ಅದು. ನಾನು ಆ ಕಡೆ ಆಗ ಗಾಡಿ ಫ್ರೇಮಿಂಗ್ ಮಾಡೋದನ್ನಲ್ಲ ಗೊತ್ತಾಯ್ತು ನಿಮಗೆ, ರೆಕಾರ್ಡ್ ಮಾಡ್ತಾನೆ ಅಂತ. ಅದಕ್ಕೆ ಜಾಗ ಖಾಲಿ ಮಾಡ್ದೆ. ಎಲ್ಲರೂ ಇನ್ನೂ ಎಲ್ಲ ಆಡಿಸ್ಕೊಂಡು ನಿಂತಿರೋನಿಲ್ಲ, ಹೆಡ್ಲೈಟ್ ಬಿಡ್ಕೊಂಡು ಹೊಳಿ ಮಗಂತಂದು. ಇಂಟ್ರಿ ಕೊಟ್ಟು ನನ್ನ ಮಕ್ಕಳು ಸುಮ್ಮನೆ ನಿಂತ್ಬಿಟ್ಟು ಹೆಡ್ಲೈಟ್ ಬಿಡೋದು ಮುಂದೆ.
ಅದಕ್ಕೋಸ್ಕರ ನಿಂತಿರ್ತಾನೆ ಲೆಕ್ಕ ಹಾಕಿ ಅವ್ರ ಮೈಂಡ್ ಸೆಟ್ ಹೆಂಗಿರ್ತದೆ ಅಂತ. ಬೆನ್ನಿಂದ ನಿಂತ್ಕೊಂಡು ಮುಂದೆ ಯಾರೋ ಹೋಗ್ತಿರೋನ ಜ್ವರ ಕೂಗ್ತಾನೆ ನೀವು. ಗ್ರೀನ್ ಕಲರ್ ಟಿ ಶರ್ಟು ಮಗ ತೋರಿಸ್ಬೇಕಂದು ಬೆಳಕಲ್ಲಿ ಕವರ್ ಮಾಡ್ತೀನಿ. ಯಾರೋ ಮುಂದೆ ಹೋಗ್ತಾ ಇರೋನ ಕೂಗೋದವನ ಜೋರಾಗಿ, ನನ್ನ ಕಡೆ ನನ್ನನ್ನು ಕೂಗ್ತಾ ಇರೋ ಒಂಥರ ಅಷ್ಟು ಜೋರಾಗಿ ಕೂಗ್ತಾನೋ. ನಾನು ಇಯರ್ಫೋನ್ ಹಾಕ್ಕೊಂಡು ಹಾಡು ಕೇಳ್ತಾ ಇದ್ದೀನಿ. ಸೊ ಹಂಗಿದ್ರು ಅವ್ನು ಮಾತಾಡೋದು ಕೇಳಿಸ್ತಿದೆ. ತಿರುಗಿ ನೋಡಲಿ ಅಂತ ಅಲ್ಲೇ ನಿಂತ್ಕೊಬಿಟ್ಟ ಬಡ್ಡೆದ ಹಂಗೆ ಹೊಡೋತಾರೆ ಬಂದ್ರೆ ನೋಡಿದ್ರೆ ಸೋಳೆ ಮಕ್ಕಳು ವಿಡಿಯೋ ಕವರ್ ಮಾಡ್ತಾನೆ ಅಂದ್ಬಿಟ್ಟು ತಪ್ಸ್ಕೊತಾ ಇರೋದು. ಸೋಳೆ ಮಗಂತಂದು ಅಲ್ಲ ಅವ್ರ ಅಮ್ಮನ ಮಿಂಡ ಹೋಗ್ತಾ ಇದ್ನ ಅಲ್ಲಿ ಮುಂದೆ. ಯೆಲ್ಲೋ ಕಲರ್ HV 1476 ಗಾಡಿ ಅದು, ಹೋಂಡಾ ಆ್ಯಕ್ಟಿವಾ. ಯೆಲ್ಲೋ ಕಲರ್ ಔಟ್ ರೆಡ್ ಮಾಡ್ಕೊಂಬಿಟ್ಟವ್ರೆ ಅವರು ಚಾಮುಂಡಿ ಬೆಟ್ಟದ ಪೂಜಾರಿಗಳು. ಬಿಳಿ ಪಂಚೆ ಕಲರ್ ಪಂಚೆ ಕಾಂಪಿಟೇಷನ್ ಮಾಡ್ತಿರಲ್ಲ, ಇಬ್ಬರು ಒಂದಾಗ್ಬಿಟ್ಟು ಯೆಲ್ಲೋ ಕಲರ್ ಮಾಡ್ಕೊಂಬಿಟ್ಟವ್ರೆ. ಯಾವ ಇಲ್ಲ ಓಡಾಕಲ್ಲ ಅವ್ರು ಕೊಡಲ್ಲ ಅವ್ರಿಗೆ. ರಿಟೈರ್ಮೆಂಟಲ್ಲಿ ಸಸ್ಪೆನ್ಷನು ಕಮ್ಮಿ ಅಷ್ಟೇ ಬಾಕಿ ಅವರು. ಇದು ಆ್ಯಕ್ಚುಲಿ ಒಬ್ಬಿಟ್ಟಿರ್ಬೇಕು, ಇಲ್ಲಿಟ್ಟಿದ್ದು ಇದು ಒಬ್ಬಿಟ್ಟಿರಬೇಕು. ಉದ್ದಕ್ಕೂ ಸುಮಾರು ತಿನ್ನೋ ಐಟಮ್ಗಳಿಟ್ಟಿರು, ಪೂರಿ ಗಿರಿ, ಚುರುಮುರಿ, ಆಮೇಲೆ ಹಣ್ಣುಗಳನ್ನ ಕುಯ್ದು ಬಿಸಾಕಿದ್ರು ರೋಡಲ್ಲಿ ಕರೆಕ್ಟಾಗಿ ಸೆಂಟ್ರಲ್ಲಿ. ಅದು ಕವರ್ ಮಾಡಿಲ್ಲ, ಸುಮ್ಮನೆ ಬಂದೆ. ಹಣ್ಣುಗಳು ಅಂದರೆ ಇದ್ರ ಹಣ್ಣು ಯಾವುದು ಹಣ್ಣು, ಇಲ್ಲಿ ಫ್ರೂಟ್ಸ್ ಎಲ್ಲ ಮಾಡ್ತಾರಲ್ಲಪ್ಪ, ಫ್ರೂಟ್ ಬೌಲ್ ಮಾಡ್ತಾರಲ್ಲ ಅವ್ರುಗಳು, ಅದು ಅರ್ಧದ್ದು ಕಲ್ಲಂಗಡಿ ಹಣ್ಣು. ಆಲ್ಮೋಸ್ಟ್ ಒಂದು ಕಲ್ಲಂಗಡಿ ಹಣ್ಣು ಪೂರ್ತಿ ಇತ್ತು. ಮತ್ತು ಇನ್ನೊಂದಷ್ಟು ಇದೆಲ್ಲ ಇಟ್ಟಿದ್ರು, ವಸ್ತುಗಳೆಲ್ಲ ತಿನ್ನೋಂಥ ವಸ್ತುಗಳೆಲ್ಲ ಇಟ್ಟಿದ್ರು. ಬಿಕಾಸ್ ಏನಕ್ಕೆ ಕಲ್ಲಿಟ್ಟಿರೋದು ಅಂದರೆ ನಾನು ಊಟ ತಿಂದಿಲ್ವಲ್ಲ, ಊಟ ಕೊಟ್ಟಿಲ್ವಲ್ಲ, ಅದಕ್ಕೋಸ್ಕರ ಅದರಲ್ಲಿ ಇಟ್ಟಿರೋದು ಎತ್ಕೊಂಡು ತಿನ್ನು ಅಂತ. ಕಲ್ಲಂಗಡಿ ಹಣ್ಣು ಹೇಳಿಲ್ವಾ ಹಣ್ಣು ಇಟ್ಟಿದ್ದು ಅಲ್ಲಿ ಅಂತ, ಆ ಕಡೆಯಿಂದ ಬಂದೆ. ಆ್ಯಕ್ಚುಲಿ ಇದನ್ನು ಕವರ್ ಮಾಡೋಕ್ಕೋಸ್ಕರ ಬಂದೆ. ಅಲ್ಲಿ ಸಾಂಬಾರು ಇಟ್ಟಿದ್ರು, ಇಲ್ಲಿ ಚಪಾತಿ ಇಟ್ಟಿದ್ರು, ಇಲ್ಲಿ ಸಾಂಬಾರು ಇಟ್ಟಿದ್ದಾರೆ, ತೋರಿಸ್ತೀನಿ ಅದನ್ನು. ಆ್ಯಕ್ಚುಲಿ ಅಲ್ಲಿ ಚಪಾತಿ ಇಟ್ಟಿದ್ರು, ಹಣ್ಣು ಇಟ್ಟಿದ್ರಲ್ವಾ, ಇಲ್ಲಿ ಇದಿಟ್ಟಿದ್ದಾರೆ ಸಾಂಬಾರೇನೋ ಬಹುಶಃ. ಇದು ಸಾಂಬಾರು ಇದರನ್ನ ಇಲ್ಲಿ ಯಾರೋ ಊಟ ಮಾಡಿದ್ದಾರೆ, ಊಟ ಮಾಡಿ ಬಿಸಾಕೋಗಿರೋದು ಸಾಂಬಾರು. ಮತ್ತು ಇದಿದೆ, ತಿಳಿ ಸಾಂಬಾರಿದೆ, ಸಾಂಬಾರಿದೆ, ಮತ್ತು ಚಪಾತಿ ಜೊತೆಗೆ ತಿಂತಾರಲ್ಲ ಅದಿದೆ, ಏನದು ಏನು ಹೆಸರು ಬರ್ತಲ್ಲ ಸಡನ್ನಾಗಿ, ಕೂಟು ಅಥವಾ ಏನೋ ಪಲ್ಯ ಥರ ಇದೆ ಒಂದು. ಈ ಗಾಡಿ ನಿಂತಿದೆ KA 55 H7483 ಗಾಡಿ, 63 ಗಾಡಿ, 8363 ಯಾವುದು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಕಡ್ಡ ಇದ್ದಾನೊಬ್ಬ, ನಾನು ಎಸ್ತಿದ್ದು ಸಿಪ್ಪೆ. ಅವನಿದಾರಲ್ಲ ಚರಣನ ಬಾಲಂಗೋಚಿ, ಅವನು ಗಡ್ಡ, ಡ್ಯಾಡಿ ಕಮ್ಯುನಿಟಿ ಅವನು. ನಾವು ತಿಂದ್ಬಿಟ್ಟು ಎಸ್ತಿರೋದು ಅದನ್ನು ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿ ತೋರಿಸ್ತಾ ಇರೋದು. ಪುಟ್ಸಾಮಿಯರ ಬಾಲಂಗೋಚಿ ಬಹುಶಃ ಇವನು. ಪುಟ್ಸಾಮಿಯರ ಬಂದೂರಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ದಾರೆ ಏನೋ ಗೊತ್ತಿಲ್ಲ, ಇವ್ರು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋ ಪ್ರಕಾರ. ನೋಡೋಣ, ಹೋದರೆ ಗೊತ್ತಾಗುತ್ತೆ. ನನಗೇನು ಅವ್ರು ಹೋಮ್ಲೆಸ್ ಆಗಿದ್ದಾರೆ ಅನ್ನೋ ಮಾತು ಮೇಲೆ ಡೌಟ್ ಇದೆ. ಅಂದರೆ ಮನೇಲೇ ಇದ್ಕೊಂಡು ಸುಮ್ಮನೆ ಹೋಮ್ಲೆಸ್ ಆಗಿದ್ದಾರೆ, ಮನೆಯಿಂದ ಆಚೆ ಹಾಕ್ಬಿಟ್ಟಿದೆ ಅಂತ ಕತೆ ಹೊಡೆದಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಯಾವುದೇ ಸಾಕ್ಷಿ ಆಧಾರಗಳು ಸಿಕ್ಕಿಲ್ಲ ಇವತ್ತು ಗಂಟೆ. ನಾನು ಬಂದೂರಿಗೆ ಹೋಗೇ ಇಲ್ಲ ಆ್ಯಕ್ಚುಲಿ. 2 ವರ್ಷ ಆಯಿತು ಆಗಿರಬೇಕು, 1 ವರ್ಷದ ಮೇಲೆ ಖಂಡಿತ ಆಗಿರುತ್ತೆ. ನಮ್ಮ ಮಮ್ಮಿ ಮನೆ ಬದಲಾಯಿಸಿದಾಗಿದ್ದ ಹೋಗೇ ಇಲ್ಲ ನಾನು ಇದನ್ನೆಲ್ಲ ಆ ಮನೆಗೆ ಮತ್ತೆ ಹೋಗಿದ್ದಾರೆ. ಅಂದರೆ ಆ ಮನೆಗೆ ಹೋಗಿಲ್ಲ, ಪಕ್ಕದ ಮನೆಗೆ ಹೋಗಿದೆ. ಶಿವನಾಗಮ್ಮ ಇದ್ದಾರಲ್ಲ ನಮ್ಮ ಆಂಟಿ ಮನೆ, ಅಲ್ಲಿ ಸುತ್ತಮುತ್ತ ಜನಗಳೆಲ್ಲ ಗೊತ್ತಿರೋದು ಇದ್ದಾರೆ. ಟೋಟಲಿ ಸೆಕ್ಯೂರ್ಡ್ ಜಾಗ ಅದು. ಜೊತೆಗೆ ನನ್ನ ಮಮ್ಮಿಗೆ ಸುರೇಶ, ಅವ್ರ ತಮ್ಮ ತಂಗಿ, ಅವರವ್ವ, ನಮ್ಮ ಅಕ್ಕ, ಎಲ್ಲರ ಜೊತೆ ಕಮ್ಯುನಿಕೇಷನ್ಸ್ ಎಲ್ಲ ಚೆನ್ನಾಗಿದೆ. ಸೊ ಅವರು ಏನೋ ಹೇಳೋದು, ನನ್ನ ಸಹಾಯ ಇಲ್ಲದೇ ಇದ್ದರೂ ಬದುಕುಳಿಯೋ ಸಾಮರ್ಥ್ಯ ಅವ್ರಿಗಿದೆ. ಇನ್ಫ್ಯಾಕ್ಟ್ ನನಗೆ ಸಹಾಯ ಮಾಡೋಷ್ಟು ಸಾಮರ್ಥ್ಯ ಅವ್ರಿಗಿದೆ, ಬಟ್ ಸ್ಟಿಲ್ ಮಾಡ್ತಾಯಿಲ್ಲ. ಅದಕ್ಕೆ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಿಲ್ಲ. ಅಂದರೆ
ಅವರು ಸ್ಟೇಬಲ್ ಆಗೋಷ್ಟು ಸಾಮರ್ಥ್ಯ ಅವ್ರಿಗಿದೆ ಅಲ್ವಾ, ಸೊ ಇರಲಿ ಬಿಡಿ ಅಂತ ಅಂದ್ಬಿಟ್ಟು ಸುಂದಿದ್ದೀನಿ ಅಷ್ಟೇ. ಇದೊಂದು ತಂಡ ಇದೆಯಲ್ಲ, ಕುತ್ಕೊಂಡಿರ್ತಾರಲ್ಲ, ಝೂ ಅವನಿದ್ದಾನಲ್ಲ ಅವನು ಮತ್ತು ಬಾಟ್ಲ್ ಇರ್ತಾರಲ್ಲ ಅವ್ರ ತಂಡ ಕುತ್ಕೊಂಡಿರೋದು. ಅದೇನೋ ಆರಾಮಾಗಿ ಆ್ಯಕ್ಚುಲಿ ನೆನ್ನೆ ಈ ಸ್ಪಾಟಲ್ಲಿ ಕೂತ್ಕೊಂಡು ಊಟ ಮಾಡ್ತಾಯಿದ್ದು. ಈ ಸ್ಪಾಟಲ್ಲಿ ಅಂದರೆ ಈಗ ನಾನು ಹೋಗ್ತಾ ಇದ್ದೀನಲ್ಲ ಇದೇ ಸ್ಪಾಟ್, ಇದ್ರ ಅಪೋಸಿಟ್ ಕೂತ್ಕೊಂಡು ಊಟ ಮಾಡ್ತಾಯಿದ್ರು. ನಾನು ಆ ಕಡೆಗೆ ಹೋಗ್ಬಿಟ್ಟೆ. ಆ ಕಡೆಗೆ ಅಂದರೆ ಅಲ್ಲಿ ಬೆಡ್ಶೀಟ್ ಇಟ್ಟಿದ್ನಲ್ಲ ಅದೇ ಎತ್ಕೊಳ್ಳೋಕ್ಕೆ ಅಂತ ಆ ಕಡೆ ಸೈಡ್ಗೆ ಹೋದೆ. ಅದಕ್ಕೆ ಇವತ್ತು ಆ ಕಡೆಗೆ ಅವ್ರು ಕೂತ್ಕೊಂಡಿದ್ದಾರೆ. ಯಾಕಂದ್ರೆ ಬೆಡ್ಶೀಟ್ ಇಟ್ಕೊಳ್ಳೋಕೆ ಆ ಕಡೆಗೆ ಹೋಗ್ತೀನಲ್ಲ ಫಸ್ಟು, ಅದಕ್ಕೆ ಅಥವಾ ಸೆಂಟ್ರಿಗೆ ಕೂತ್ಕೊಬಿಟ್ಟಿದ್ದಾರೆ. ಅಂದರೆ ಆ ಕಡೆಗೆ ಹೋದ್ರು ಅಷ್ಟೇ, ಈ ಕಡೆಗೆ ಹೋದ್ರು ಅಷ್ಟೇ, ನಮ್ಮನ್ನು ದಾಟ್ಕೊಂಡೇ ಹೋಗಲಿ, ಮುಂಚೆನೇ ಸಿಗ್ಬೇಕು ನಾವು ಅನ್ನೋ ಥರ ಕೂತ್ಕೊಂಡಿದ್ದಾರೆ ಬಡ್ಡೆ ಇಟ್ಲು. ಯಾರೊಬ್ಬ ಅಲ್ಲೂ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದವನು ವೆಯ್ಟ್ ಮಾಡ್ತಿದ್ದಾನೆ, ಈ ಕಡೆ ಬರ್ತಾವನು ಬಾ ಯಾರಂತ ಗೊತ್ತಿಲ್ಲ. ಹೊತ್ತಲ್ಲಿ ನೋಡೋಣ ಬೆಡ್ಶೀಟ್ ಹೆಂಗಿದೆ ಎತ್ಕೊಳಕ್ಕೆ ಹೋಗ್ಬೇಕು, ಹೋಗ್ತೀನಿ. ಈ ಸದ್ಯಲ್ಲಿ ನಿಂತ್ಕೊಂಡಿದ್ದ ಅವನು ಆ ಕಡೆ ಬರ್ತಾ ಇದ್ದವನು. ನಾನು ಈ ಕಡೆ ಬಂದ ತಕ್ಷಣ ಪುನಃ ಈ ಕಡೆ ಅವನು ಆ್ಯಕ್ಚುಲಿ ನನಗೆ ಅಪೋಸಿಟ್ ಬರೋದಕ್ಕೆ ಅಂತ ಬಂದವನು. ನಾನು ಆ ಕಡೆ ಡೈಲಿ ಅಂಗಡಿ ಆ ಕಡೆಯಿಂದ ಬರ್ತಿದ್ದವನು ಬೆಡ್ಶೀಟ್ ಎತ್ಕೊಳ್ಳೋಕ್ಕೆ. ಫಸ್ಟು ಬೆಡ್ಶೀಟ್ ಎತ್ಕೊಳ್ಳೋದು ಬೇಡ ಅಂತ ಈ ಕಡೆ ಬಂದೆ ಫಸ್ಟು. ಸೊ ಅವನು ಈ ಕಡೆಗೆ ಬಂದ. ಸೊ ಅವನು ಕವರ್ ಮಾಡೋಣ ಅನ್ಕೊಂಡು ನಾನು ಆ ಕಡೆ ಬಂದೆ. ಅವಾಗ ಸಿಗ್ದ. ಅಲ್ಲಿ ಅವ್ರದ್ದೈತಲ್ವಾ, ಇಲ್ಲಿ ನಾವು ಡೇಟ್ಸ್ ಎತ್ಕೊಂಡು ಕರೆಕ್ಟಾಗಿ ಮುಂದೆ ಇಲ್ಲಿ ನಾನು ಕುತ್ಕೊತೀನಿ, ಮಲ್ತೀನಿ. ಆ್ಯಕ್ಚುಲಿ ಮುಂದೆ ಡೇಟ್ ಹೇಳ್ತೀನಿ, ಹೀರೋ ಮುಸ್ಲಿಮರ ಮುಂದೆ ಡೇಟ್ ಹೇಳ್ತೀನಿ ಹೀರೋಗಳು. ಈ ಬಡ್ಡಿ ಮಕ್ಕಳ ಪೊಲೀಸರಿಗೆ ಇಂಥವ್ರು ಯಾರು ಕಣ್ಣು ಬೀಳೋಲ್ಲ. ಯಾಕಂದರೆ ಅವ್ರುಗಳೇ ಅಪಾಯಿಂಟ್ ಮಾಡಿರ್ತಾರಲ್ವಾ, ಹೀಗಾಗಿ ಅವ್ರ ಕಣ್ಣಿಗೆ ಇವ್ರು ಯಾರೂ ಬೀಳೋದಿಲ್ಲ. ಹುಡುಗ ಹೋಗಿ ಬಂದು ಮೂಗಿ ಕೇಳ್ಕೊಂಡು ನನ್ನ ಹತ್ರಕ್ಕೆ ಬಂದು ಮಾತಾಡೋದು ಬಡ್ಡೆ ತಾವು. ಅಲ್ಲಿ ಬಂದಲ್ಲಿ ಅವನಿಲ್ವಾ ಜಾಕಿಂಗ್ ಮಾಡ್ತಾವ ನೀವು. ನಿನ್ನೆ ಒಬ್ಬ ಜಾಕಿಂಗ್ ಮಾಡ್ತಿದ್ದ ಗುರು, ಇವನೇ ಇರಬೇಕು, ಮಗ ತೋರಿಸ್ಕೊಳ್ಳೋಕ್ಕೋಸ್ಕರ ಬಂದವನೇ ನನ್ನ ಮುಂದೆ ಕಾಣಿಸ್ಕೊಂಡು ಅಷ್ಟೇ. ನಿನ್ನೆ ನಮ್ಮ ಮಲಗೋ ಸಮಯದಲ್ಲಿ ಕರೆಕ್ಟಾಗಿ ಅಷ್ಟಾಗಲೂ ವರ್ಕೌಟ್ ಏರಿಯಾ ಇದೆಯಲ್ಲ, ಅಷ್ಟಾಗಲದಲ್ಲಿ ಜಾಕಿಂಗ್ ಮಾಡ್ತಾಯಿದ್ದ ಒಬ್ಬ. ಸೊ ನಾನು ಹತ್ರಕ್ಕೆ ಹೋಗಿ ನೋಡಲಿಲ್ಲ, ಕವರ್ ಮಳೆ ನನ್ನ ಪ್ರಾಣ ಸುಮ್ಮನೆ ಕೂತ್ಕೊಂಡಿದ್ದೆ. ಇವತ್ತು ಪ್ರಚಾರ ಕಲೆಗೋಸ್ಕರ ಮುಂದೆ ಕಾಣಿಸ್ಕೊಂಡಿರೋದು ಅಷ್ಟೇ. ನಾನು ಒಂದು ಸೋಪು ಮತ್ತು ಶೇವಿಂಗ್ ಸೆಟ್ ಇಟ್ಟಿದ್ದೆ. ಶೇವಿಂಗ್ ಸೆಟ್ ಅಂದರೆ ರೇಸರ್. ನಾಳೆ ಶೇವಿಂಗ್ ಮಾಡಬೇಕಾಗಿತ್ತು, ಇಟ್ಟಿದ್ದೆ. ನಾನು ಅವ್ರ ಹತ್ರ ದುಡ್ಡು ಕೇಳಬೇಕಾಗಿ ಬರುತ್ತೆ ಅಂತಲೇ ಜೋಪಾನ ಹಾಕಿದ್ದೆ. ಬಡ್ಡಿ ಮಕ್ಕಳು ಕದ್ಬಿಟ್ಟವ್ರೆ ಗುರು. ಬೆಡ್ಶೀಟ್ ಇಟ್ಟಿದ್ನಲ್ಲ ಅಲ್ಲಿ ಪಕ್ಕದಲ್ಲ, ಅದರೆಲ್ಲ ಇಟ್ಟಿದ್ದೆ. ಕದ್ಬಿಟ್ಟವ್ರೆ ಸೋಳೆ ಮಕ್ಕಳು. ಇವ್ರುಗಳೇ ಮಾಡಿರೋದು ಬೇಕಂತ. ಅಲ್ಲಿ ಕೂತ್ಕೊಂಡು ಕತೆ ಹೊಡಿತಾ ಇದ್ದಾರಲ್ಲ, ಅವರೇ ಖಂಡಿತ ಬೇಕಂತ ಮಾಡಿರೋದು. ಅಲ್ಲೊಂದು BMW ಕಾರ್, ಅದು BMW ಇರಬೇಕು, ನಾಟ್ ಶ್ಯೂರ್. ಒಟ್ಟು ಲಕ್ಸುರಿ ಕಾರ್ ಯಾವುದೋ ಒಂದು ಯೂಟರ್ನ್ ಹಾಕ್ಕೊಂಡು ಹೋಯ್ತು. ಆ ಕಡೆಯಿಂದ ಬಂದು ಯೂಟರ್ನ್ ಹಾಕ್ಕೊಂಡು ಆರ್ಗೇಟ್ ಕಡೆಗೆ ಹೋಗ್ತಾ ಇರೋದು. ಇವತ್ತು 19ನೇ ತಾರೀಕು. ಸೊ ಪ್ರೆಸೆಂಟಲ್ಲಿ ನಂಬರ್ 9 ಕೆಲಸ ಮಾಡೋದು. ಅಂದರೆ ಸುರೇಶ, ಯಶವಂತ ಇವ್ರುಗಳೇ ಈಗ ಕೆಲಸ ಮಾಡೋದು. ಕರೆಕ್ಟ್ ಗುರು. ಇವತ್ತು ರಾಜಶೇಖರನ ಅಂಗಡಿಯಿಂದ ಕೆಳಗಡೆ ಬರ್ತಾ ಇದ್ನಲ್ಲ, ಸೊ ರಾಜಶೇಖರನ ಅಂಗಡಿಯಿಂದ ಕೆಳಗಡೆ ಬರಬೇಕಾದ್ರೆ ಸಂಗೀತ ಮೊಬೈಲ್ ಸ್ಟೋರಲ್ಲಿ ನನ್ನ ತಮ್ಮ ಯಶವಂತ ಇದ್ದಾನಲ್ಲ, ಅವನ ಥರ ನೋಡೋದಕ್ಕಿರೋನು ಒಬ್ಬ ದಡಿಯ ಇದ್ದಾನೆ. ಸೊ ಅವನು ಎದುರು ಕಾಣಿಸ್ಕೊಂಡ. ನಾನು ಆವಾಗ ನೋಟಿಸ್ ಮಾಡಲಿಲ್ಲ, ಆವಾಗ ಏನಕ್ಕೆ ತಲೆ ಕೆಡಿಸ್ಕೊಳ್ಳಿಲ್ಲ. ನಾನು ಬಂದುಬಿಟ್ಟೆ. ಬಹುಶಃ ಇದೇ ಕಾರಣಕ್ಕೆ ಕಾಣಿಸ್ಕೊಂಡಿರೋದು. ಅಂದರೆ ಇವತ್ತು 19ನೇ ತಾರೀಕಲ್ವಾ. ಸೊ ನಾನು ರಾಜಶೇಖರನ ಹತ್ರ ಹಣ ಕೇಳಲಿ ಅನ್ನೋ ಕಾರಣಕ್ಕೋಸ್ಕರ ಇವರು ಕಳ್ತನ ಮಾಡಿಸಿದ್ದಾರೆ. ಯಶವಂತ, ಲಕ್ಷ್ಮಮ್ಮ, ಎಲ್ಲರೂ ಲಕ್ಷ್ಮಮ್ಮ. ರಾಜಶೇಖರನ ಅವ್ರ ಅಮ್ಮನ ಹೆಸರು ಲಕ್ಷ್ಮಮ್ಮ ಅಂತ, ಸೊ ನಮ್ಮ ಅಜ್ಜಿ ಹೆಸರು ಲಕ್ಷ್ಮಮ್ಮ ಅಂತ. ಸೊ ಹೀಗಾಗಿ ಅವರು ಇಬ್ಬರು ಒಂದೇ ನೆಟ್ವರ್ಕಲ್ಲಿ ಕೆಲಸ ಮಾಡ್ತಾ ಇರೋದು. ಸೊ ರಾಜಶೇಖರನ ಹತ್ರ ಹೋಗಿ ಹಣ ಕೇಳಲಿ ಅನ್ನೋ ಕಾರಣಕ್ಕೋಸ್ಕರ ಇವನು ಕಳ್ತನ ಮಾಡಿದಿರೋದು. ಅಂದರೆ ಯಶವಂತ ಬಂದು ಕಳ್ತನ ಮಾಡಿರಲ್ಲ, ಅವ್ನ ಕಡೆಯವ್ರು ಯಾರು ಇಲ್ಲ ಪಾರ್ಕಲ್ಲಿ ಕೂತಿರ್ತಾರಲ್ಲ ಕೆಲಸ ಇಲ್ಲದ ಮುಂದೆ, ಬೆಳಗ್ಗೆ ಸಾಯಂಕಾಲ ಗಂಟೆ ತಿನ್ಕೊಂಡು ಅಲ್ಲಿ ಇಲ್ಲಿ ಬಿಟ್ಟಿಗಳು. ಸೊ ಇವ್ರುಗಳು ಯಾರು ಕಳ್ತನ ಮಾಡಿರ್ತಾರೆ.
ಲ್ಯೂಟರ್ನ್ ಹಾಕೊಂಡು ಹೋಗಿದ್ದೇನಕ್ಕೆ ಅಂದರೆ ಹೋಗಿ ಕೇಳು ಅವನ ಹತ್ರ ಅಂತ, ರಾಶಕ್ ಹತ್ರ ಹೋಗಿ ಹಣ ಕೇಳು ಅಂತ ಲ್ಯೂಟರ್ನ್ ಹಾಕ್ಸಿದ್ದು. ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಬೆಂಕಿ ಹಾಕ್ತಾ ಇರೋದು. ಇವಾಗ ಬೆಂಕಿ ಹಾಕಿದ್ರು ಅದು ಹೊಗೆ ಎಲ್ಲ ನಿಲ್ಲೋವರೆಗೆ ಕಡಿಮೆ ಅಂದರೆ ಇನ್ನೂ 2 hours ಆಗುತ್ತೆ. ಹೈಟ್ ಇದು ಯೂರಿನ್ ಬೇರೆ ಪಾಸ್ ಮಾಡ್ತಾನೆ ಬೇರೆ, ಇಲ್ಲಿ ಕತ್ಲೆ ಕಾಣೋದಿಲ್ಲ ಇದು. ಇಲ್ಲ, ಮೊಬೈಲ್ ಡಿಸ್ಪ್ಲೇ ಕಾಣ್ತಾ ಇದೆ. ಅಂದರೆ ಕಳ್ತನ ಮಾಡಿಸಿರೋದು ಅವನು ಅಂತ ಬಹುಶಃ. ಜೊತೆಗೆ ಮಂಜಣ್ಣ. ಓಕೆ ಅದು ಒಂದು ಯಾವುದೋ ಈಗ ಸೋಪ್ ಕಳ್ತನ ಇದೆ ಅಲ್ವಾ, ಸೋಪ್ ಮತ್ತು ರೇಸರ್ ಕಳ್ತನ ಇದೆ ಅಲ್ವಾ. ಈ ರೇಸರ್ ಕಳ್ತನ ಸೋಪ್ ಬೇಕು ಸ್ನಾನ ಮಾಡೋಕ್ಕೆ ಅಂದರೆ ಈಗ ನಾನು ನಂಜನಗೂಡಿಗೆ ಹೋಗ್ಬೇಕಾಗ್ಬಿಡ್ತದೆ. ಸೊ ನಂಜನಗೂಡಿಗೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡಿರ್ತಾರೆ. ಜೊತೆಗೆ ಇಲ್ಲಿ ಕಳ್ತನ ಆಗಿದೆಯಲ್ಲ, ವಸ್ತುಗಳಿಡೋಕ್ಕೆ ಜಾಗ ಇಲ್ಲದೆ ದೇವಸ್ಥಾನಕ್ಕೆ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಬಡ್ಡಿ ಮಕ್ಕಳು ಮಾಡಿಸಿರ್ಬೋದು. ಏನಾದರೂ ಆಗಲಿ, ಒಟ್ಟಲ್ಲಿ ಇದು ಮಾಡಿಸಿರೋದು ಏಲಿಯನ್ಸು, ಇವ್ರುಗಳು ಮಾಡಿಸಿರೋದಲ್ಲ, ಬೇರೆ ಬೇರೆ ಡೈಮೆನ್ಷನ್ಗಳನ್ನ ಇಟ್ಕೊಂಡು ಮಾಡಿಸಿರ್ತಾರೆ. ಅಂದರೆ ಎಷ್ಟೊಂದು ಅರ್ಥಗಳಿದೆ. ಒಂದು ದೇವಸ್ಥಾನಕ್ಕೆ ಹೋಗಲಿ ಅಂತ ಒಂದು, ಇನ್ನೊಂದು ನಂಜನಗೂಡಿಗೆ ಹೋಗಿ ಸೋಪ್ ಎತ್ಕೊಳ್ಳಿ ಅಂತ, ಇನ್ನೊಂದು ಕಡ್ಕೊಳಗೆ ಹೋಗಿ ಹೆಲ್ಪ್ ಕೇಳಲಿ ಅಂತ, ಇನ್ನೊಂದು ರಾಜಶೇಖರನ ಹತ್ರ ಹೋಗಿ ಹೆಲ್ಪ್ ಕೇಳಲಿ ಅಂತ, ಅಥವಾ ಷಣ್ಮುಗಮ್ಮ ಹತ್ರ ಹೋಗಿ ಹೆಲ್ಪ್ ಕೇಳಲಿ ಅಂತ, ಬೇರೆ ಬೇರೆ ಅರ್ಥಗಳ ಲೆಕ್ಕಾಚಾರಗಳಲ್ಲಿ ಕೆಲಸ ಮಾಡಿಸಿರ್ತಾರೆ. ಯಾರಾದರೂ ಏನಂತೆ ಅಷ್ಟು ಜನ ಫೈರ್ಡು, ಅಷ್ಟು ಜನ ಕಂಬಿ ಎಣಿಸ್ತಾರೆ, ಅದರಲ್ಲಂತೂ ಡೌಟೇ ಇಲ್ಲ. ಅಲ್ಲಿ ಕೂತ್ಕೊಂಡಿದ್ರಲ್ಲ ಅವರು. ಯಾರು 700,000 ರೂಪಾಯಿ ಮಟನ್ ಆಯ್ತದ ಹಾಕಿ ಎಸ್ಬಿಟ್ಟಾರ. ಅದೇನು ಹೇಳಿದ್ದು ಅಂದರೆ ಅಲ್ಲಿ ವಾಪಸ್ ಹೋಗು ಅಂತ, ಅಲ್ಲಿಗೆ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಹೋಗು, ಅಲ್ಲಿ ಒಳ್ಳೆ ಊಟ ಕೊಡ್ತಾರೆ ಅಂತ ಇವನು ಆ್ಯಕ್ಚುಲಿ ಹೇಳ್ತಾ ಇರೋದು. ಅಥವಾ ಮಟನ್ ಅಂದರೆ ಅಲ್ಲಿ ಇದ್ರ ಹತ್ರ ಸಾಂಬಾರು ಇಟ್ಟಿದ್ದಾರಲ್ಲ, ಎಲ್ಲಿ ಆರ್ಗೇಟ್ ಹತ್ರ ಸಾಂಬಾರು ಇಟ್ಟಿದ್ದಾರಲ್ಲ, ಸೊ ಅದಕ್ಕೆ ಅವ್ನ ಕೈಲಿ ಹಿಡಿದಿರೋದು ಮಿನರಲ್ ವಾಟರ್ ಬಾಟ್ಲು. ಈ ಬಡ್ಡಿ ಮಕ್ಕಳು ಡೈಲಿ ಎಷ್ಟು ತಿನ್ನೋದು ಉಣ್ಣೋದೆಲ್ಲ ಹೆವಿ ತಿಂತಾರೆ, ಉಣ್ತಾರೆ ಗುರು, ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಮಿನರಲ್ ವಾಟರ್ ಕುಡಿಯೋದು ಅವ್ರುಗಳು ದುಡ್ಡಲ್ಲಿ ಅಂತ ಏನೋ ಗೊತ್ತಿಲ್ಲ. ವಾಟ್ರ್ ಬಾಟ್ಲ್ ಹಾಕಂತೂ ಹೋಗ್ತಾನೆ ಅವನು. ಇವ್ರುಗಳೆಲ್ಲ ಏನು ಕಮ್ಮತ್ತು ಕಟ್ಟಿ ಹಾಕ್ತಾರೋ ಗೊತ್ತಿಲ್ಲ. ಹೆಂಡ್ತಿ ಮಕ್ಕಳು ಸಾಕ ಮ್ಯಾಟ್ರೆಲ್ಲ ಬಿಟ್ಟು ಹಾಕಿ. ಅವರು ಬರೀ ಬೆಂಕಿ ಹಾಕಲ್ಲ, ಹೊಗೆ ಇಳಿಸೋದು ಅವ್ರ ಉದ್ದೇಶ. ಎಷ್ಟು ಹೊಗೆ ತುಂಬಿಕೊಂಡಿದೆ ಅಲ್ಲೆಲ್ಲ. ನನ್ನ ಅದೃಷ್ಟಕ್ಕೆ ಗಾಳಿ ಬರ್ತಾ ಬೀಸ್ತಾ ಇಲ್ಲ, ಜೋರಾಗಿ ಬೀಸ್ತಾ ಇಲ್ಲ, ಅಥವಾ ಈ ಕಡೆ ಬೀಸ್ತಾ ಇಲ್ಲ. ಗಾಳಿ ಬರ್ತಾ ಇಲ್ಲದೆ ಇರೋದ್ರಿಂದ ಹೊಗೆ ದೇವಸ್ಥಾನದ ಕಡೆನೇ ಇದೆ, ಈ ಕಡೆ ಬಂದಿಲ್ಲ. ಗಾಳಿ ಬರ್ತಾ ಏನಾದ್ರು ಬೀಸಿದ್ರೆ ಸ್ವಲ್ಪ ಈ ಕಡೆಗೆ ಬರುತ್ತೆ. ಇನ್ನೂ ಗಾಳಿ ಬರ್ತಾ ಬೀಸಿಲ್ಲ. ನಾನು ಕೂತಿರೋ ಕಡೆಗೆ ಬಂದಿಲ್ಲ ಇನ್ನೂ ಹೊಗೆ, ಅಲ್ಲೇ ಇದೆ. ಗಾಳಿ ಬರ್ತಾ ಬೀಸ್ತಾ ಇಲ್ಲ. ಬಹುಶಃ ತುಂಬಿಕೊಂಡು ಹೆಚ್ಚಿಗೆ ಹೊತ್ತು ಇಲ್ಲೇ ಪಾರ್ಕಲ್ಲೇ ಇರುತ್ತೆ ಅದು. ಬರ್ತೆ ಈಗ ಸ್ಮೆಲ್ ಬರ್ತಾ ಇದೆ ಈಗ. ಇಲ್ಲೆಲ್ಲ ಬತ್ತು. ಇಲ್ಲಿ ಲೈಟ್ ಹತ್ರ ಕಾಣ್ತಾ ಇದೆ. RX 100, RX 135 ಯಾವುದೋ ಹೊಂಟ್ರೆ RX ಗಾಡಿ ಸೌಂಡು. ಹರೀಶ್ ಮತ್ತು ಕುಮುದಳ ಕಂಡ ನೋಡಿ ಇಲ್ಲಿ ಹೊಗೆ ಈ ಕಡೆಗೆ ಬರ್ತಾ ಇದೆ ಹೊಗೆ ಈಗ. ಇಡೀ ಪಾರ್ಕೆಲ್ಲ ಹೊಗೆ ತುಂಬಿಕೊಳ್ತು. ಬಹುಶಃ ಗೊತ್ತಾಗುತ್ತೆ, ಲೈಟ್ಗಳಿರೋ ಕಡೆ ಗೊತ್ತಾಗುತ್ತೆ. ಇದೆಲ್ಲ ಹೊಗೆ, ಇಬ್ಬನಿ ಏನಲ್ಲ, ಇದು ಹೊಗೆ. ಈ ಕಡೆ ನೋಡಿದ್ರೆ ಗೊತ್ತಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ಏನೂ ಇಲ್ಲ.
ಈ ಕಡೆ ಕಡಿಮೆ ಇದೆ, ಇಲ್ಲ ಅಂತೇನೂ ಇಲ್ಲ, ಕಡಿಮೆ ಇದೆ. ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಕಡಿಮೆ ಆಯಿತು, ಸ್ವಲ್ಪ ಈಗ ಕಡಿಮೆ ಆಯಿತು. ನನಗೆ ಕ್ಯಾಮ್ರಾ ಆನ್ ಮಾಡ್ಕೊಳ್ಳೋಷ್ಟರೊಳಗೆ ಎದ್ದು ಕಡಿಮೆ ಆಯಿತು. ಹೆವಿ ಹೊಗೆ ಆಯಿತು, ತುಂಬ ಒಮ್ಮೆ ಸಿಕ್ಕಾಪಟ್ಟೆ ಹೊಗೆ ಆಯಿತು. ಇಲ್ಲಿ ಈಗ ಕಡಿಮೆ ಆಯಿತು, ಗಾಳಿ ಬರ್ತಾ ಬೇರೆ ಸ್ಟಾರ್ಟ್ ಆಯಿತು ಒಂದು ಸ್ವಲ್ಪ.